ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಅಸಮಾಧಾನವನ್ನು ಹೊರ ಹಾಕಿದ್ರಿ, ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ. ಈಗಲೂ ಅಸಮಾಧಾನ ಹಾಗೆ ಉಳಿದಿದ್ಯಾ ಅಥವಾ ಏನು ಅಂತ? ನೋಡಿ, ಅಸಮಾಧಾನ ಭಾರಿ ಇತ್ತು, ನೋವಿತ್ತು, ಕಣ್ಣೀರು ಹಾಕಿದ್ದೇನೆ, ಎಲ್ಲವನ್ನ ಮಾಡಿದ್ದೇನೆ. ಆದರೆ ಏನು ಮಾಡೋದು, ಇವತ್ತು ಅದು ಎಲ್ಲ ಮುಗಿದು ಹೋದ ಕತೆ. ಅದರಿಂದ ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾತ್ರಿ ಕಾಲ್ ಮಾಡಿ ಯಾವುದೇ ನಿರ್ಧಾರ ತೆಗೆದುಬೇಡ ಅಂತ ಹೇಳಿದ್ದಾರೆ. ಇವತ್ತು ಬಂದು ಮಾತಾಡಿದ್ದೀನಿ. ಹಾಗಾಗಿ ನನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿ, ಪಕ್ಷದಲ್ಲಿ ಯಾವುದೇ ಗೊಂದಲ ನಾವೇನು ಮಾಡಿಲ್ಲ. 3 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ಪಕ್ಷದ ಪರವಾಗಿ ಕೆಲಸ ಮಾಡಿದ್ವಿ. ವಿರೋಧ ಪಕ್ಷದವರಿಗೆ ಉತ್ತರ ಕೊಟ್ಟಿದ್ದೀವಿ. ಎಲ್ಲವನ್ನೂ ಮಾಡಿಕೊಂಡು ಹಿಂದೆ ಹೇಳಿದರು, ನಂತರ 2 ವರ್ಷ ನಂತರ ಕೊಡ್ತೀವಿ ಅಂತ ಹೇಳಿದರು, ಆಗಲಿಲ್ಲ. ಆದ್ದರಿಂದ ನಾವು ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಹಿಂತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಮುಂದಿನ ಮುಖ್ಯಮಂತ್ರಿಗಳು ಏನಾಗಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡು ಗಟ್ಟಿಯಾಗಿ ಇದ್ಕೊಂಡು ನಮ್ಮ ಪಕ್ಷವನ್ನು ಗಟ್ಟಿ ಮಾಡ್ತೀನಿ. ಸರ್, ಸಾಕಷ್ಟು ಲಾಬಿ ನಡೆಸಿದ್ರಿ, ಹೈಕಮಾಂಡ್ ನಾಯಕರ ಭೇಟಿಗೂ ಸಹ ಆಗಾಗ ತೆರಳ್ತಾ ಇದ್ರಿ. ಇಷ್ಟೆಲ್ಲ ಇದ್ರೂ ಸಹ ನಿಮ್ಮ ಹೆಸರು ಸಹ ಮುಂಚೂಣಿಯಲ್ಲಿತ್ತು. ಎಲ್ಲಿ ಮಿಸ್ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ರಾಜಕಾರಣದಲ್ಲಿ ಇವೆಲ್ಲ ಆಗ್ತಾ ಇರ್ತಾವಂಥದ್ದು ಹೇಳಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ ಯಾವ ಥರ ಅನ್ನೋದು. ಆದರೂ ನಮಗೆ ಬೇಜಾರಿಲ್ಲ, ಭಾಳ ನೋವಾಗಿದೆ. ಆದರೂ ಸಹ ಪಕ್ಷ ನಿಷ್ಠೆಗೋಸ್ಕರ, ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಸರ್, ನಿನ್ನೆ ನಿಮ್ಮ ಜೊತೆ ಇನ್ನೂ ಸಾಕಷ್ಟು ಶಾಸಕರಾಗಿರ್ಬೋದು, ಹಿರಿಯ ಶಾಸಕರು ಸಹ ಅಸಮಾಧಾನವನ್ನು ಹೊರಹಾಕಿದ್ರು. ಕೆಲವೊಬ್ಬರು ರಾಜೀನಾಮೆಯನ್ನು ಸಹ ಕೊಟ್ಟರು. ಇವತ್ತು ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತೀವಿ? ಪಾಪ ನೋವಿದೆ. 4-5 ಸರಿ ಗೆದ್ದಿದ್ದಾರೆ. ಪಾಪ ಅವರಿಗೂ ಭರವಸೆ ಕೊಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ, ಪ್ರಬಲವಾಗಿ ಏನೇನೋ ಎಲ್ಲೆಲ್ಲೋ ಹೋಗಿ ಯಾರು ತಮ್ಮ ನಿಷ್ಠಾವಂತರಿಗೆ ಬೇರೆಯವರಿಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಕೈತಪ್ಪೋಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮಗೂ ಹಾಗೆ ಆಗಿದೆ. ಇರಲಿ, ಅದಕ್ಕಾಗಿ ಅವರಿಗೂ ಹೇಳೋದಷ್ಟೇ, ನಮ್ಮ ಮುಂದಿನ ರಾಜಕೀಯದ ಇದರಾಗಿ ನಾವು ಹೆಚ್ಚು ನಿರ್ಧಾರ ತಗೊಳ್ಳೋದು ಬೇಡ. ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು 28ಕ್ಕೆ ಗುರಿಯಾಗಿ ಇಟ್ಕೊಂಡು ಬರೋಕ್ಕೆ ಯೋಚನೆ ಮಾಡೋದು ಒಳ್ಳೆಯದು. ಸರ್, ನಿಮ್ಮ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ, ಅಳ್ಕೊಂಡು ಹೋದ್ರು ಅನ್ನುವಂಥ ವಿಚಾರವನ್ನು ಹೇಳಿದ್ರಿ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲ, ಏನೀಗ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಹೇಳೋದಷ್ಟೇ, ಯಾವುದೇ ರಾಜೀನಾಮೆ ಕೊಡೋದು ಬೇಡ. ಪಕ್ಷಕ್ಕಾಗಿ ದುಡಿಯೋಣ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷವನ್ನು ತರೋಣ ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿದ್ದೀನಿ. ಸರ್, ಕೊನೆಯ ಪ್ರಶ್ನೆ. ನಿನ್ನೆ ಅಷ್ಟೇ ಅಷ್ಟೊಂದು ಅಸಮಾಧಾನವನ್ನು ಹೊರಹಾಕಿದ್ರಿ, ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರಿ. ಈಗ ಏಕಾಏಕಿ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ರಿ. ಏನಾದರೂ ಭರವಸೆನ ಕೊಟ್ಟರೆ CM ಅಂತ? ಯಾವ ಭರವಸೆ ಕೊಡೋಕೆ ಏನಿದೆ? ಮಂತ್ರಿ ಕೊಡೋಂಥದ್ದು ಇಲ್ಲ. ಯಾವುದು ಭರವಸೆ ಏನು ಕೊಟ್ಟಿಲ್ಲ. ಬೇಡ, ಆ ಥರ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ. ಮತ್ತು ನಾನಿದ್ದೇನಲ್ಲ, ಮುಖ್ಯಮಂತ್ರಿ ಆಗಿದ್ದೀನಿ, ನಿನ್ಗೆ ಯಾಕೆ ತಲೆ ಕೆಡಿಸ್ತಿ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಭರವಸೆ ಇಲ್ಲದೇ ಮುಖ್ಯಮಂತ್ರಿಗಳಿಗೋಸ್ಕರ ಒಂದು ಹೊಸ ನಿರ್ಧಾರ ತೆಗೆದುಕೊಂಡು ರಾಜೀನಾಮೆ ಕೊಡೋದಿಲ್ಲ. ಓಕೆ, ಇದಿಷ್ಟು ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕಮನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.